ಎಸ್, ಈಗ ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರ ಅಂತ ಹೇಳ್ಬೋದು. ಈಗ ಮತ್ತೊಂದು ಬಿಗ್ ಶಾಕ್ ಇವತ್ತು ಸಿಗ್ತಾ ಇದೆ. ತೈಲ ಕಂಪನಿಗಳಿಂದ ಗ್ರಾಹಕರಿಗೆ ಫ್ರೈಡೆಯ ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳ್ಬೋದು. ಬೆಲೆ ಏರಿಕೆಯ ಬಿಸಿ ತಟ್ತಾ ಇರುವಂತದ್ದು ಜನಸಾಮಾನ್ಯರ ಜೇಬಿಗೆ ಮತ್ತೊಂದು ಬಿಗ್ ಶಾಕ್. ತೈಲ ಕಂಪನಿಗಳಿಂದ ಗ್ರಾಹಕರಿಗೆ ಫ್ರೈಡೆಯ ಮಾಸ್ಟರ್ ಸ್ಟ್ರೋಕ್ ಎದುರಾಗ್ತಾ ಇದೆ. ಪಿಎಂ ಮೋದಿ ಅವರು ಹೇಳಿದಂತ ಮಿತವ್ಯಯದ ಅಸಲಿ ಗುಟ್ಟು ರಟ್ಟಾಗ್ತಾ ಇದೆ. ತೈಲ ಮಿತವ್ಯಯಕ್ಕೆ ಕರೆ ಕೊಟ್ಟ ಬೆನ್ನಲ್ಲೇ ದರ ಗಗನಕ್ಕೇರಿರುವಂತದ್ದು. ತೈಲ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ ಬರೋಬ್ಬರಿ ₹3 ಏರಿಕೆಯಾಗಿದೆ. ಹಬ್ಬದ ಸೀಸನ್ ನಲ್ಲೇ ಗ್ರಾಹಕರಿಗೆ ಬೆಲೆ ಬರೆ ಇಳಿದಿರುವಂತದ್ದು ಕೇಂದ್ರ. ಶುಕ್ರವಾರ ಬೆಳಗ್ಗೆಯಿಂದಲೇ ಜಾರಿಗೆ ಬಂತು ಪರಿಷ್ಕೃತ ದರ ₹3 ಹೆಚ್ಚಾಗಿ. ಬಂಗಾರ, ಸಿಎನ್ಜಿ ಆಯ್ತು. ಈಗ ಪೆಟ್ರೋಲ್, ಡೀಸೆಲ್ ಮೇಲೆ ಕೂಡ ಕಣ್ಣಿಟ್ಟಿರುವಂತದ್ದು. ಬೆಲೆ ಏರಿಕೆಯ ಬಿಸಿಯನ್ನ ಮುಟ್ಟಿಸೋದಕ್ಕೆ ಮುಂದಾಗಿರುವಂತದ್ದು. ಜನಸಾಮಾನ್ಯರ ಜೇಬಿಗೆ ಈಗ ಮತ್ತೊಂದು ಬಿಗ್ ಶಾಕ್. ಪೆಟ್ರೋಲ್, ಡೀಸೆಲ್ ಮತ್ತೆ ಅಗತ್ಯ ವಸ್ತುಗಳ ಭಾರೀ ದರ ಏರಿಕೆ ಆಗ್ತಾ ಇರುವಂತದ್ದು ಈಗ ಸಾರ್ವಜನಿಕರಿಗೆ ತೀವ್ರವಾದಂತ ಆರ್ಥಿಕವಾದಂತ ಹೊಡೆತ ಬೀಳ್ತಾ ಇದೆ. ಬರೋಬ್ಬರಿ ₹3 ಏರಿಕೆ ಆಗಿರುವಂತದ್ದು ಪೆಟ್ರೋಲ್, ಡೀಸೆಲ್ ಬೆಲೆ. ತೈಲ ಮಿತವ್ಯಯಕ್ಕೆ ಜೊತೆಗೆ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ ನರೇಂದ್ರ ಮೋದಿ ಅವರು ಕೊಟ್ಟಂತ ಕರೆ ಏನಿದೆ, ಅದಾದ ನಂತರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಅವರು ಹೇಳಿದಂಥ ಮಾತುಗಳ ಅಸಲಿ ಸತ್ಯ ಈಗ ಗೊತ್ತಾಗ್ತಾ ಇದೆ ಇದರಿಂದಾಗಿ ಅಂತ ತೋರ್ಸಕ್ ಮುಂದಾಗಿರುವಂಥದ್ದು. ಬೆಂಗಳೂರಿನಲ್ಲೇ ನೋಡ್ತಾ ಹೋದಾಗ ಪೆಟ್ರೋಲ್ ಬೆಲೆ ಲೀಟರ್ಗೆ ₹3.27 ಹೆಚ್ಚಾಗಿದೆ. ಅಂದ್ರೆ ₹106.17 ತಲುಪಿರುವಂಥದ್ದು. ಜನಸಾಮಾನ್ಯರ ಜೇಬಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಇವತ್ತಿನಿಂದಲೇ ಅಧಿಕೃತವಾಗಿ ಜಾರಿಯಾಗುತ್ತೆ ಈ ₹3 ಏನ್ ಬೆಲೆ ಏರಿಕೆ ಆಗಿರುವಂತಹ ವಿಚಾರ. ಪ್ರತಿ ಲೀಟರ್ಗೆ ಬರೋಬ್ಬರಿ ₹3 ಹೈಕ್ ಆಗಿರುವಂಥದ್ದು. ಬೆಲೆ ಏರಿಕೆಯ ಆಘಾತವನ್ನು ಅನುಭವಿಸ್ತಾ ಇದ್ದಾರೆ ಜನತೆ. ಇನ್ನು ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವಂತಹ ಜಾಗತಿಕ ಸಂಘರ್ಷ ಏನಾಯ್ತು, ಅದಾದ ನಂತರದಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿದೆ. ರಾತ್ರೋರಾತ್ರಿ ಈಗ ಬದಲಾವಣೆಯನ್ನ ಮಾಡಬೇಕು, ಇವತ್ತಿನಿಂದ ಜಾರಿಗೊಳಿಸಬೇಕು ಅಂತ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿ ಅದನ್ನ ಜಾರಿಗೆ ತಂದಿರುವಂತದ್ದು.